ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಸೆಕ್ಯೂರಿಟಿ, ನಿನ್ನೆ ಪುಷ್ಪ ಕಾರ್ ಹತ್ರ ಯಾರಾದ್ರೂ ಓಡಾಡಿದಾಗ್ಲಿ ಅಥವಾ ಕಾರ್ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿದ್ದಾಗ್ಲಿ ನೋಡಿದ್ರಾ? ಯಾರು ಇಲ್ವಲ್ಲ ಮೇಡಮ್, ಅಲ್ಲಿ ನಾನೇ ಇದ್ದೆ. ಸರಿಯಾಗಿ ಯೋಚನೆ ಮಾಡಿ. ನೀವ್ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಯಾರಾದ್ರೂ ಕೆಲಸ ಮಾಡೋರು ಹೋಗಿದ್ದಾಗ್ಲಿ ಅಥವಾ ಆಫೀಸ್ ಕೆಲ್ಸನ ಬಿಟ್ಟು ಅಲ್ಲಿಗೆ ಹೋಗಿದ್ದಾಗ್ಲಿ ಏನಾದ್ರೂ ಆತರ ನಡೆದಿದ್ಯಾ? ಬಂದಿದ್ರು ಮೇಡಮ್, ಅರವಿಂದ್ ಸರ್ ಬಂದಿದ್ರು ಮೇಡಮ್. ಅರವಿಂದ? ಅವ್ರು ಇಲ್ಲಿರೋ ಲೆಟರ್ನೆಲ್ಲ ತಗೊಂಡು ಹೋಗಿ ಅಡ್ಮಿನ್ ಹತ್ರ ಕೊಟ್ಬಿಟ್ಟು ಪ್ರೊಡಕ್ಷನ್ ಏರಿಯಾಗೆ ಹೋಗಿ ಬಾಲರಾಜ್ ಸರ್ ಹತ್ರ ಪ್ರೊಡಕ್ಷನ್ ಎಲ್ಲ ಹೇಗೆ ನಡೀತಿದೆ ಅನ್ನೋದನ್ನ ವಿಚಾರಿಸ್ಕೊಂಡು ಆಮೇಲೆ ಅಲ್ಲಿಂದಾನೆ ಫೋನ್ ಮಾಡು, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಬರೋವಾಗ ಪುಷ್ಪಕ್ ಸರ್ ಕಾರ್ ಹತ್ರನೇ ನಿಂತಿದ್ರು ಮೇಡಮ್. ಅವನು ಯಾಕೆ ಪುಷ್ಪ ಕಾರ್ ಹತ್ರ ನಿಂತಿದ್ದ? ಸುಮ್ಮನೆ ನಿಂತ್ಕೊಂಡಿದ್ರು ಮೇಡಮ್. ಅದ್ ಸರಿ, ಅವ್ ನಿಮ್ಗೆ ಲೆಟರ್ಸ್ನ ಕೊಟ್ಟು ಅಡ್ಮಿನ್ ಹತ್ರ ಕೊಟ್ಟು ಆಮೇಲೆ ಪ್ರೊಡಕ್ಷನ್ ಹತ್ರ ಹೋಗು ಅಂತ ಯಾಕೆ ಹೇಳ್ದ? ನಾನು ಗೇಟ್ ಹತ್ರ ನಿಂತ್ಕೊಂಡು ಎನ್ವಲಪ್ಸ್ ಎಲ್ಲ ನೋಡ್ತಿದ್ದೆ ಮೇಡಮ್. ಆಗ ಅರವಿಂದ್ ಸರ್ ಬಂದ್ರು. ಪ್ರೊಡಕ್ಷನ್ ಏರಿಯಾಗೆ ಹೋಗು ಅಂತ ಹೇಳಿದ್ರು ಮೇಡಮ್. ಬಾಲರಾಜ್ ಸರ್ ಹತ್ರ ಏನೋ ಮಾತಾಡಕ್ ಕಳ್ಸಿದ್ರು ಮೇಡಮ್. ಫೋನ್ ಮಾಡಕ್ ಹೇಳಿದ್ರು. ನಾನು ಫೋನ್ ಮಾಡಿದ್ರೆ ಬಿಸಿ ಬರ್ತಾನೆ ಇತ್ತು, ಫೋನೇ ಎತ್ಕೊಳ್ಳಿಲ್ಲ ಮೇಡಮ್. ಪ್ರೊಡಕ್ಷನ್ ರಾತ್ರಿ ಒಳಗೆ ಮುಗೀತಾ ಅಂತ ಕೇಳಕ್ ಹೇಳಿದ್ರು ಮೇಡಮ್. ನಾನು ಬ್ಲಾಕ್ ಹೋಗಿದ್ದೆ, ಅಲ್ಲಿ ಬಾಲರಾಜ್ ಸರ್ ಸಿಕ್ಕಿದ್ರು, ಅವ್ರ ಹತ್ರನೂ ಮಾತಾಡಿದೆ ಮೇಡಮ್. ನೋಡಿ, ಇನ್ಮೇಲಿಂದ ಇಲ್ಲಿ ಯಾರು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದನ್ನ ರಿಜಿಸ್ಟರ್ ಬುಕ್ ಅಲ್ಲಿ ಸೈನ್ ಮಾಡಿಸ್ಕೊಳ್ಳೋದಷ್ಟೇ ಅಲ್ಲ ನಿಮ್ ಕೆಲ್ಸ. ಪುಷ್ಪ ಕಾರ್ ಹತ್ರ ಯಾರೇ ಹೋದ್ರು, ಯಾರೇ ಅಲ್ಲಿ ಓಡಾಡಿದ್ರು ನನಗೆ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ಬೇಕು. ಓಕೆ ಮೇಡಮ್. ನೋಡಿ, ಅಷ್ಟೇ ಅಲ್ಲ, ಅದು ಡ್ರೈವರೇ ಆಗಿದ್ರು ಸರಿ, ಪುಷ್ಪ ಕಾರ್ ಹತ್ರ ಹೋಗಿ ಡ್ರೈವರ್ನ ಕಾರ್ ಹತ್ರ ಕರೆಯೋವರೆಗೂ ಡ್ರೈವರ್ ಸಹ ಕಾರ್ ಹತ್ರ ಹೋಗೋ ಹಾಗಿಲ್ಲ. ಆಮೇಲೆ ಯಾರಾದ್ರೂ ವ್ಯಕ್ತಿಗಳು ಕಾರ್ ಹತ್ರ ಓಡಾಡೋದಾಗ್ಲಿ, ಅನುಮಾನಾಸ್ಪದವಾಗಿ ನಿನಗ್ ಕಾಣಿಸೋದಾಗ್ಲಿ ಅಥವಾ ಕಾರನ್ನೇ ದಿಟ್ಟಿಸಿ ನೋಡೋದೇನಾದ್ರೂ ಈ ತರ ಇದ್ರೆ, ಈ ತರ ಒಂದ್ ಸಣ್ಣ ವಿಷಯಕ್ಕೂ ನೀವು ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಲೇಬೇಕು. ಓಕೆ ಓಕೆ ಮೇಡಮ್. ನೋಡು, ಇವತ್ತಿಂದ ನಿನ್ ಫಸ್ಟ್ ಡ್ಯೂಟಿ ಇದೆ, ಮಿಕ್ಕಿದೆಲ್ಲ ಆಮೇಲೆ. ಸರಿ ಮೇಡಮ್. ಸರಿ, ಹೋಗಿವಾಗ. ಸೆಕ್ಯೂರಿಟಿ ಹೇಳೋದನ್ನೆಲ್ಲ ನೋಡ್ತಾ ಇದ್ರೆ ಅರವಿಂದ್ ಮಾತ್ರನೇ ಯಾರೂ ಇಲ್ಲದೆ ಇರೋ ಟೈಮಲ್ಲಿ ಪುಷ್ಪ ಕಾರ್ ಹತ್ರ ಬಂದಿದ್ದಾನೆ. ಒಂದ್ ವೇಳೆ ನನ್ ಮೇಲೆ ಸೇಟ್ ತೀರಿಸ್ಕೋಬೇಕು ಅಂತ ಅವನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ಮೈನಾ, ಹಾಸ್ಟೆಲ್ ಅಲ್ಲಿ ಎಲ್ಲ ಕಡೆ ಹುಡುಕಿದ್ವಿ ಕಣೆ, ಎಲ್ಲೂ ಸಿಗ್ತಾ ಇಲ್ಲ. ಅಕ್ಕ ಅಕ್ಕ ಸರಿಯಾಗಿ ಹುಡುಕ್ದ? ನನ್ ಮಲ್ಗೋ ಜಾಗ, ಓಡಾಡೋ ಜಾಗ, ಹಾಸ್ಗೆ ಎಲ್ಲಾ ಕಡೆ ಒಂದ್ಸಲಿ ಸರಿಯಾಗಿ ಹುಡುಕು ಕಣೆ. ಅಯ್ಯೋ ಮೈನಾ, ಒಂದೊಂದ್ ಮೂಲೆ ಸಹ ಬಿಟ್ಟಿಲ್ಲ, ಎಲ್ಲ ಕಡೆ ಹುಡುಕಿದೀವಿ ಕಣೆ. ಅಕ್ಕ, ಒಂದ್ ವೇಳೆ ನಾನ್ ಸ್ನಾನ ಮಾಡಕ್ ಹೋಗಿರ್ಬೇಕಾದ್ರೆ ಅಲ್ಲೇನಾದ್ರೂ ಬಿದ್ದಿರ್ಬೇಕು, ಯಾರಾದ್ರೂ ತೆಗ್ದಿಟ್ಟಿರ್ಬೇಕು, ಒಂದ್ಸರಿ ಕೇಳೆ. ಅಲ್ಲ ಕಣೆ, ಹೇಗೆ ಬಿದ್ದು ಹೋಗುತ್ತೆ? ನೀನ್ ಎಲ್ಲಾದ್ರೂ ಬಿಚ್ಚಿಟ್ಟಿದ್ದ ನೆನ್ಪಿಸ್ಕೊ. ನಾನ್ ಹೆಂಗಕ್ಕ ಬಿಚ್ಚಿಡ್ತೀನಿ? ನೀನ್ ಬಿಚ್ಚಿಟ್ಟಿಲ್ಲ ಅಂದ್ರೆ ಅದ್ ಹೆಂಗ್ ಕಳ್ದೋಗುತ್ತೆ ಮೈನಾ? ನಾನ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಾನ್ ಬಿಚ್ಚಿಟ್ಟಿಲ್ಲ ಅಕ್ಕ, ನನ್ನ ನಂಬು. ಅಕ್ಕ, ನೀನ್ ಯಾವ್ದಕ್ಕೂ ಇನ್ನೊಂದ್ಸರಿ ಹೋಗಿ ಎಲ್ರ ತವಾನು ಕೇಳು, ಅಲ್ಲೇ ಎಲ್ಲಾದ್ರೂ ಇರ್ಬೇಕು, ಒಂದ್ಸರಿ ಕೇಳಕ್ಕ. ಅಯ್ಯೋ ಮೈನಾ, ನೀನ್ ಹೇಳಕ್ಕೂ ಮುಂಚೆನೆ ಇಡೀ ಹಾಸ್ಟೆಲ್ ತಾವು ಎಲ್ಲ ಕಡೆ ಹುಡುಕಿವ್ನಿ, ಎಲ್ಲೂ ಸಿಗ್ತಿಲ್ಲ ಕಣೆ. ಅಕ್ಕ, ಇನ್ನೊಂದ್ಸರಿ ನನ್ಗೋಸ್ಕರ ಹುಡುಕ್ತೀಯ? ಇದು ಆಟಾಡೋ ವಿಷಯ ಅಲ್ಲ ಅಕ್ಕ. ನನ್ ಜೀವನ ಕೈಯಲ್ಲಿ ಇಟ್ಕೊಂಡು ಹುಡುಕ್ತಾ ಇವ್ನಿ, ಎಲ್ಲೂ ಸಿಗ್ತಾ ಇಲ್ಲ. ಒಂದೊಂದ್ ನಿಮಿಷನೂ ತಾಳಿ ಸಿಕ್ಬಿಡ್ಲಪ್ಪ ಭಗವಂತ ಅಂತ ಬೇಡ್ಕೊತಾ ಇವ್ನಿ, ಗೊತ್ತಾ? ಹಾಗಿದ್ಮೇಲೆ ನಾನ್ ಹೆಂಗೆ ಆಟ ಆಡ್ಲಿ? ಇದ್ ಆಟಾಡೋ ವಿಷಯನ ಹೇಳು. ನನ್ ಮೇಲೆ ನಿನಗ್ ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಇಲ್ಲಿ ಅನುಷ್ಕಾ ಮತ್ತೆ ಖುಷಿ ಅವ್ರೆ, ಅವ್ರ ಕೈಲಿ ಕೊಡ್ಲಾ, ಕೇಳ್ತ್ಯಾ? ಹಲೋ ಮೈನಾ, ರಾಧಕ್ಕ ಹೇಳ್ತಿರೋದ್ ನಿಜ. ನಾವ್ ಇಲ್ಲೆಲ್ಲ ಹುಡ್ಕದ್ವಿ, ಇಲ್ಲೆಲ್ಲೂ ತಾಳಿ ಇಲ್ಲ ಅನ್ನೋದು ಕನ್ಫರ್ಮ್. ನಂಗನ್ಸುತ್ತೆ ನೀನ್ ಕೆಲಸ ಮಾಡೋ ಗಾರ್ಮೆಂಟ್ಸ್ ಅಲ್ಲೋ ಅಥವಾ ಆನ್ ದ ವೇ ಬರುವಾಗ ಎಲ್ಲೋ ಮಿಸ್ ಆಗಿರ್ಬೇಕು. ಗಾರ್ಮೆಂಟ್ಸ್ ಅಲ್ಲಿ ಒಂದ್ಸಲ ಸರಿಯಾಗಿ ಹುಡುಕು ಮೈನಾ.
ಇಲ್ಲ ಖುಷಿ, ನೆನೆ ನನ್ ಗಾರ್ಮೆಂಟ್ಸ್ ಇಂದ ಮನೆಗ್ ಬರ್ಬೇಕಾದ್ರೆ ನನ್ ಕತ್ತಲ್ಲೇ ಇತ್ತು. ನೆನೆ ರಾತ್ರಿ ನನ್ ಮಲಗ್ಬೇಕಾದ್ರೂ ನನ್ ಕತ್ತಲ್ಲೇ ಇತ್ತು.